ಈ ವರ್ಷವೂ ಸಹ ಜೂನ್ 22ರಿಂದ 26ರವರೆಗೂ ಮಾದಕ ವಸ್ತುಗಳ ಏನು ಬಳಕೆ ಇದೆಯೋ ಅದನ್ನೆಲ್ಲ ನಿಷೇಧಿಸಬೇಕು, ಅರಿವು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಎಲ್ರಿಗೂ ಅರಿವು ಮೂಡಿಸಬೇಕು. ವಿಶೇಷವಾಗಿ ಯುವಕರಿಗೂ ಮತ್ತು ದುಡಿಯುವ ವರ್ಗಗಳಿಗೆ ಇದರ ದುಷ್ಪರಿಣಾಮಗಳು ತಿಳಿಸೋಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರಂತೆ ನಿಮ್ಮ ಆನೇಕಲ್ಲೂ ಸಹ ಎಲ್ಲ ಠಾಣಾ ವ್ಯಾಪ್ತಿಗಳಿಂದ ಸ್ಕೂಲ್ಗಳಿಂದ ಮಕ್ಕಳನ್ನ ಇಲ್ಲಿ ಕರೆಸಿ, ಇದರಲ್ಲಿ ಯಾರೂ ಅಲಿಯನ್ಸ್ ಸ್ಟೂಡೆಂಟ್ಸ್ ಇರೋದಿಲ್ಲ, ಓನ್ಲಿ ನಮ್ಮ ಸರ್ಕಾರಿ ಸ್ಕೂಲ್ಗಳವರು ಇರ್ತಾರೆ. ಇದಕ್ಕೆ ಗಿಕಾರ್ಡ್ಸ್ ಎಲ್ಲ ಕೊಟ್ಟು, ಜಾಹೀರಾತುಗಳೆಲ್ಲ ಕೊಟ್ಟು ವಿವರವಾದಂಥ ಮಾಹಿತಿಯನ್ನು ಪ್ರಸರಿಸಿ ಈ ಮಾದಕ ವಸ್ತುಗಳ ತಯಾರಿಕೆ ಮಾಡ್ತಕ್ಕಂಥವ್ರು, ಸಾಗಾಟಿಕೆ ಮಾಡ್ತಕ್ಕಂಥವ್ರು, ಮಾರಾಟಗಾರರು ಮತ್ತು ಇದನ್ನು ಉಪಯೋಗಿಸ್ತಕ್ಕಂಥವ್ರಿಗೆ ಕಠಿಣವಾದ ಕಾನೂನು ಕ್ರಮ ಜರುಗಿಸಲಾಗ್ತದೆ. ಮಾನವ ಸಂಪತ್ತು ಬಹು ದೊಡ್ಡದು ಅಂತೇಳ್ಬಿಟ್ಟು ಹೇಳಿ ಮನವರಿಕೆ ಮಾಡುವ ಒಂದು ನಿಟ್ಟಿನಲ್ಲಿ ಈ ಸಪ್ತಾಹವನ್ನು ಹಮ್ಮಿಕೊಂಡಿದ್ವಿ. ತಾವುಗಳು ಸಹ ಮಾಧ್ಯಮದವರು ಇದರ ತೊಂದರೆ ಬಗ್ಗೆ ವಿಸ್ತೃತವಾಗಿ ಜನರಿಗೆ ತಿಳಿಸಬೇಕಂತ ಕೋರುತ್ತೀನಿ. ಮಾದಕ ವಸ್ತುಗಳು ಹೆಚ್ಚಾಗ್ತಾ ಇದೆ ಸರ್, ಅದ್ರ ಬಗ್ಗೆ ಸರ್. ಆನೇಕಲ್ ಅಂತಲ್ಲ, ಇಡೀ ರಾಷ್ಟ್ರವ್ಯಾಪ್ತಿಯಲ್ಲಿ ಇದರ ಒಂದು ಏನಂತೀವಿ ದಂಧೆ ಇದೆ. ಇದಕ್ಕೆ ಪರಿಣಾಮಕಾರಿಯಾಗಿ ತಡೆಗಟ್ಟಲಿಕ್ಕೆ ರಾಷ್ಟ್ರೀಯ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಸಹ ಉಸ್ತುವಾರಿ ರಾಷ್ಟ್ರ ಮಟ್ಟದಲ್ಲಿ ಯೂನಿಯನ್ ಹೋಮ್ ಸೆಕ್ರೆಟರಿ, ನಮ್ಮ ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಎನ್ಕೌಂಟರ್ ಮೀಟಿಂಗ್ಸ್ ಎಲ್ಲ ಮಾಡ್ತೀವಿ. ಇದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಯಾವ್ಯಾವ ಇಲಾಖೆಗಳ ಸಹಯೋಗದೊಂದಿಗೆ, ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಗಾಂಜಾ ಬೆಳೀತಾರೆ, ಅವರು ಫೀಲ್ಡಲ್ಲಿ ಅವ್ರು ಮಾಹಿತಿ ಕೊಡಬೇಕು. ನಂತರ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಮಾಹಿತಿ ಕೊಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಹಿತಿ ಕೊಡಬೇಕು. ಆಲ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಲೈಕ್ ಕಸ್ಟಮ್ಸು, ಪೊಲೀಸು ಎಲ್ಲರ ಸಹಯೋಗದೊಂದಿಗೆ, ಜೊತೆಗೆ ಹಾಸ್ಟೆಲ್ಸಲ್ಲಿ ವಿಶೇಷವಾಗಿ ಬ್ಯಾಕ್ವರ್ಡ್ ಕ್ಲಾಸು, ಮೈನಾರಿಟೀಸು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಎಲ್ಲ ಹಾಸ್ಟೆಲ್ ಡಿಪಾರ್ಟ್ಮೆಂಟ್ಗಳು ಮತ್ತು ಎಜುಕೇಷನ್ ಆಫೀಸರ್ಸ್ನ ಸೇರಿಕೊಂಡು ಸುಮಾರು 32 ಇಲಾಖೆಗಳ ಸಹಯೋಗದೊಂದಿಗೆ ಎನ್ಕೌಂಟರ್ ಮೀಟಿಂಗ್ ಮಾಡಿ ಅರಿವು ಮೂಡಿಸ್ತಕ್ಕಂಥದ್ದು, ಕಾನೂನು ಕ್ರಮ ಜರುಗಿಸ್ತಕ್ಕಂಥದ್ದು, ಪತ್ತೆ ಮಾಡ್ತಕ್ಕಂಥದ್ದು ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದನ್ನು ಅವರು ವಿಶೇಷವಾಗಿ ಯುವಕರನ್ನ ಮತ್ತು ಕಾರ್ಮಿಕರನ್ನ ಟಾರ್ಗೆಟ್ ಮಾಡಿದ್ದಾರೆ. ಆ ಜನರಿಗೂ ಸಹ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮ ಆನೇಕಲ್ ಉಪವಿಭಾಗ ಪೊಲೀಸ್ ಉಪವಿಭಾಗದ ವತಿಯಿಂದ ಈ ಮಾದಕ ವಸ್ತುಗಳ ವಿರೋಧಿ ಮತ್ತು ಮಾರಾಟದ ವಿರೋಧಿ ಸಪ್ತಾಹವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇಲ್ಲಿಂದ ಅಲಯನ್ಸ್ ವಿಶ್ವವಿದ್ಯಾಲಯದ ಆವರಣದಿಂದ ಆನೇಕಲ್ ನಗರ ಮುಗಿಸ್ಕೊಂಡು ಅಲ್ಲಿ ತಾಲೂಕು ಕ್ರೀಡಾಂಗಣದವರೆಗೆ ಸುಮಾರು ಒಂದು 3.5 ಕಿಲೋಮೀಟ್ರು, ಒಂದು 800 ಜನ ವಿದ್ಯಾರ್ಥಿಗಳಿಂದ ಒಂದು ಜಾಗೃತಿಯ ಒಂದು ನಡಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಈಗ ನಮಗೆ ಸಾರ್ವಜನಿಕರಲ್ಲಿ ಮನವಿ ಏನಂದರೆ, ಇದನ್ನು ಕೇವಲ ಪೊಲೀಸ್ ಇಲಾಖೆಯವರು ಮಾತ್ರ ಈ ಒಂದು ಏನು ಪಿಡುಗಿದೆ, ಈ ಮಾದಕ ವಸ್ತುಗಳ ಪಿಡುಗು ಬರೀ ಪೊಲೀಸ್ ಇಲಾಖೆಯವರು ಮಾತ್ರ ಅದನ್ನು ತಡೆಗಟ್ಟುವುದಕ್ಕೆ ನಾವು ಪ್ರಯತ್ನ ಪಟ್ಟರೂ ಸಹಿತ ಸಾರ್ವಜನಿಕರ ಸಹಕಾರ ತುಂಬ ಇಂಪಾರ್ಟೆಂಟು. ಅವರಿಗೆ ಸಿಗುವಂಥ ಮಾಹಿತಿಯನ್ನು ಕಾಲಕ್ಕೆ ನಮ್ಗೆ ಕೊಟ್ಟರೆ ನಾವು ಅಂಥವ್ರು ಯಾರು ತೊಡಗಿಕೊಳ್ತಾರೆ, ಮಾರಾಟ ಮಾಡ್ತಾರೆ ಅಂಥವ್ರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಸಾರ್ವಜನಿಕರ ಸಹಕಾರನ ನಾವು ಬಯಸ್ತೀವಿ. ಅದಲ್ಲದೆ ಬೇರೆ ಇಲಾಖೆಯವರು, ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಇಲಾಖೆಯವರು ಸಹಿತ ಇದರ ಜಾಗೃತಿನಲ್ಲಿ ಅವರೂ ಸಹ ಕೈ ಜೋಡಿಸ್ಬೇಕು. ಮುಖ್ಯವಾಗಿ ಮಾಧ್ಯಮದ ಮಿತ್ರರುಗಳು, ಶಾಲಾ ಕಾಲೇಜಿನಲ್ಲಿರುವಂಥ ಟೀಚರ್ಸು, ಈ ಬೇರೆ ಫ್ಯಾಕ್ಟ್ರಿಗಳಲ್ಲಿರುವಂಥ ಕಾರ್ಮಿಕರು, ಅವ್ರಿಗೆ ಏನೋ ಒಂದು ಇಂಥ ಪಿಡುಗಿಗೆ ಬಲಿಯಾಗ್ತಾ ಇದ್ದಾರೆ ಅಂದರೆ ಅವು ಎಲ್ಲಿಂದ ಅದರದ್ದು ಮೂಲ ಎಲ್ಲಿ ಬರ್ತಾಯಿದೆ ಅಂತನ್ನು ಪತ್ತೆ ಮಾಡೋದಕ್ಕೆ ನಮ್ಮ ಪೊಲೀಸ್ನವ್ರಿಗೆ ಮಾಹಿತಿ ಕೊಡಬೇಕಂತ ನಾನು ಎಲ್ಲರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ.